ಗಿಲ್ಲಿ ಗೆಲ್ಬೇಕು. ಗಿಲ್ಲಿನೇ ಯಾಕೆ ಗೆಲ್ಬೇಕು? ಗಿಲ್ಲಿನೇ ಯಾಕೆ ಗೆಲ್ಬೇಕು ಅಂದ್ರೆ ಅವನು ಬಡವ್ರ ಮಕ್ಕಳು. ನಮ್ಮಂತವ್ರು ನಾವು ನೋಡು ಫುಟ್ಪಾತ್ ನಲ್ಲಿ ಕೂಲಿ ಮಾಡಿ ಮಕ್ಳುಗಳು ಯಾವ್ದು ಮುಂದೆ ಬಂದಿಲ್ಲ. ಎಲ್ಲಾರುನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರ ಪ್ರಚಾರ ಮಾಡಿ ಅವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಸಹ ಮುಂದೆ ಬರ್ತಾವ್ರೆ. ಯಾವ್ದೇ ಕಾರಣಕ್ಕೂ ನಾವು ಹೊರಗಿನ ಪ್ರಪಂಚ ಯಾವ್ದೇ ಕಾರಣಕ್ಕೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮುಂದೆ ಬಂದಿಲ್ಲ. ಇದೊಂದು ಕಾರಣ ಮೇನ್ ಬಿಗ್ ಬಾಸ್ ಕೇಳೋದು. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಗಿಲ್ಲಿ ಅವನು ಯಾವ್ದೇ ಕಾರಣಕ್ಕೂ ಯಾವ್ದು ಅನ್ಯಾಯವಾಗಿ ಏನು ಮಾತಾಡೋದಿಲ್ಲ. ಒಂದು ಅರ್ಥಪೂರ್ಣವಾಗಿ ಕಳೆದ ವಾರ ಅವ್ರು ಜಾಸ್ತಿ ಮಾತಾಡಿದ್ರು ಅನ್ಸುತ್ತಾ ನಿಮ್ಗೆ? ಅದು ಕೇಳಿದ್ರು ನಮ್ ಬಾಸ್ ಹತ್ರ, ನಮ್ ಕಿಚ್ಚ ಬಾಸ್ ಹತ್ರ ಕೇಳಿದ್ರು, ಅಣ್ಣ ಸಾರಿ ನನಗೆ ಈ ಮಾತು ಬಗ್ಗೆ ಏನು ಅಂತ ಗೊತ್ತಿಲ್ಲ ಅಂತ ಅನ್ಬಿಟ್ಟು ಅವ್ರು ಕೇಳಿರ್ಬೋದು. ಮನುಷ್ಯನ್ಗೆ ಮಾತಲ್ಲಿ ಯಾವ್ದು ಮಿತಿ ಇರಲ್ಲ. ಆ ಟೈಮ್ಗೆ ಏನ್ ಮಾತಾಡ್ತೀವಿ ಅಂತ ನಮಗೂ ಗೊತ್ತಿರಲ್ಲ. ಜಾಸ್ತಿ ಆಯ್ತು. ಅವ್ರು ಮಿಸಸ್ ಆಚೆ ಕಡೆಯಿಂದ ಅದಕ್ಕೆ ಉತ್ತರ ಕೊಟ್ರು. ಅದೇನೆ ನಾವು ಅದನ್ನೇ ಹೇಳ್ತಾ ಇದೀವಿ, ಮಾತಲ್ಲಿ ಯಾರಿಗೂ ಮಿತಿ ಇಲ್ಲ. ನಮ್ ಗಿಲ್ಲಿಯವ್ರು ಏನು ಯಾವ್ದೇ ಕಾರಣಕ್ಕೂ ಯಾವ್ದೋ ಮುಂದೆ ಬಂದು ಅವ್ರು ಯಾವ್ದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಅನ್ಯಾಯವಾಗಿ ಮಾತಾಡಿಲ್ಲ. ಅರ್ಥಪೂರ್ಣವಾಗಿ ಅವ್ರ ಅರ್ಥವಾಗಿ ಮಾತಾಡೋರೆ, ಅದ್ ಬಿಟ್ರೆ ಬೇರೆ ಯಾವ್ದೇ ಕಾರಣಕ್ಕೂ ಮಾತಾಡಿಲ್ಲ. ಆದ್ರೆ ಬಿಗ್ ಬಾಸ್ ಅಲ್ಲಿ ಮನೆಯಲ್ಲಿರೋ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆನೂ ಅಷ್ಟು ಜಗಳ ಆಡಿದ್ರು, ಅಷ್ಟು ಕಿತ್ತಾಪತಿ ಮಾಡಿದ್ರು. ಅಶ್ವಿನಿ ಮೇಡಮ್ ಸಾರಿ ಕೇಳೋರು ಅವರು. ಇದೊಂದ ನಾನು ಕೇಳ್ಕತೀನಿ ಬಿಗ್ ಬಾಸ್ ಅಲ್ಲಿ. ಅಶ್ವಿನಿ ಮೇಡಮ್ ಅವ್ರ ಆಟ ಯಾವ ರೀತಿ? ಈ ವಾರ ಸೈಲೆಂಟ್ ಆದ್ರ ಗಿಲ್ಲಿದು ಅವ್ರದ್ದು ಯಾವ ರೀತಿ ಅಂತ? ಗಿಲ್ಲಿಯವ್ರು ಏನಿಲ್ಲ, ಅದು ಗಿಲ್ಲಿಯವರು ಅವರು ಕರೆಕ್ಟ್ ಆಗಿ ಆಟ ಆಡ್ತವ್ರೆ. ಜನಗಳು ಆ ಮನೆಗಳಲ್ಲಿ ಗಿಲ್ಲಿಯವ್ರದ್ದು ಒಂದು ಇದ್ ಮಾಡ್ಕೊಂಡವ್ರ, ಟಾರ್ಗೆಟ್ ಇಕ್ಕೊಂಡವ್ರಿ. ಎಲ್ಲಾರು ಅಷ್ಟೇನೆ ಗಿಲ್ಲಿಯವ್ರ ಬಗ್ಗೆ ಟಾರ್ಗೆಟ್ ಇಕ್ಕೊಂಡವ್ರ ಆ ಮನೆಯಲ್ಲಿ. ಅದೊಂದು ನಾನು ಹೇಳ್ಕೊಡ್ತೀನಿ. ನಾವದು ಬಡವ್ರ ಮಕ್ಳು ಗೆಲ್ಬೇಕು, ಸಾವುಕಾರ ಮಕ್ಳು ಗೆಲ್ಬೇಕು ಅಂತ ಹೇಳಲ್ಲ. ಆ ಟಾಸ್ಕ್ ಯಾರ್ಯಾರು ಏನ್ ಅನುಕ್ರಿಯವಾಗಿ ಅದು ಅರ್ಥಪೂರ್ಣವಾಗಿ ಮಾಡ್ತಾರೋ ಅದು ಬಿಗ್ ಬಾಸ್ ಅಂತ ಈ ಕರ್ನಾಟಕ ಜನಗಳು ಸಕ್ಸಸ್ ಮಾಡ್ತಾರೆ ಹೊರತು ಬೇರೆ ಯಾವ್ದು ಇಲ್ಲ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ನಾವ್ ಹೇಳೋದು. ಈಗ ಗಿಲ್ಲಿ ಕಾವ್ಯನ ಆಕ್ಚುಲಿ ಹೊರಗಡೆ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಾ ಇದಾರೆ ರಾಶಿಕಾ ಅವರು. ಅದು ಯಾರ ಕೈಯಿಂದಲೂ ಆಗಲ್ಲ ಸಹ. ನಾವು ಜನಗಳು ಅನುಗುಣವಾಗಿ ಅವ್ರು ಏನ್ ಟಾಕ್ಸ್ ಮಾಡಿರ್ತಾರೋ ಅದನ್ನ ನೋಡ್ಕೊಂಡು ಮಾತಾಡ್ಬೇಕು. ಯಾಕೆಂದ್ರೆ ಇವಾಗ ನಾಮಿನೇಟ್ ಮಾಡಿರೋದು ಕೂಡ ಈಗ ನಿನ್ನೆ ಮತ್ತೆ ಇವತ್ತೆಲ್ಲ ನಾಮಿನೇಟ್ ಮಾಡ್ತಾ ಇರೋದು. ಈಗ ಹೋದ ವರ್ಷ ಇವರೆಲ್ಲ ಹೋದ್ರು, ಅವ್ರನ್ನೆಲ್ಲ ಮತ್ತೆ ಕರ್ಸ್ಕೊಂಡವ್ರು ಬಿಗ್ ಬಾಸ್ಗೆ. ಅದು ಸರಿನಾ ತಪ್ಪ? ಅದು ಯಾಕಂದ್ರೆ ಹೋದ ವರ್ಷ ಅವ್ರು ಆಡಿದಾರೆ ಆಟ, ಮತ್ತೆ ಯಾಕೆ ಬಂದ್ರು ಅಂತ. ಅದೇ ಏನಕ್ಕೆ ಅಂತ ಅಂದ್ರೆ ಅವ್ರು ಅನುಗುಣವಾಗಿ ಬಿಗ್ ಬಾಸ್ ಅಲ್ಲಿ ಅಷ್ಟು ಅನುಗುಣವಾಗಿ ಕಲ್ತಿಲ್ಲ. ಈಗ ಗೋಡ್ ಸುರೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಹೇಳ್ಕೊಂಡಿದ್ದಾರೆ. ಏನಂತ ನಮ್ಗೆ ಬಿಗ್ ಬಾಸ್ ಹೋದ್ಮೇಲೆ ನಮ್ಗೆ ಮನವರಿಕೆ ಆಗಿದೆ, ನಾವು ಇನ್ಮೇಲೆ ಚಿನ್ನ ಹಾಕಲ್ಲ ಅಂತ ಅವ್ರು ಹೇಳ್ಕೊಂಡವ್ರೆ. ಹಿಂಗೆ ಜನಗಳಿಗೇನೋ ಮನವರಿಕೆ ಆಗ್ಬೋದೇನೋ ಅಂತ ನಾನು ಕೇಳ್ಕತಿದೀನಿ ಅಷ್ಟೇನೆ. ಅಲ್ಲ, ಅವ್ರು ವಾಪಸ್ ಯಾಕೆ ಹೋದ್ರು ಇಬ್ರು ಹಳೆ ಕಂಟೆಸ್ಟೆಂಟ್ ಅಂತ ನನ್ ಪ್ರಶ್ನೆ. ನಿಮ್ ಪ್ರಕಾರ ಏನು? ಅದು ಅದೇ ಹೇಳಿದ್ರು, ನಮ್ ಕಿಚ್ಚ ಬಾಸ್ ಹೇಳಿದ್ರು, ಕಿಚ್ಚ ಬಾಸ್ ಒಂದ್ ಚಪ್ಪಾಳೆ ಇರುತ್ತೆ, ಒಂದ್ ನಗು ಇರುತ್ತೆ ಅಂತ. ಅದು ಅವ್ರದ್ದು ಯಾರ್ಯಾರು ಅವ್ರು ಯಾವತ್ತು ನೀವು ಇಲ್ಲಿವರೆಗೂ ಒಂದು ಸಿನಿಮಾ ಇವಾಗ ಬಿಗ್ ಬಾಸ್ ಮನೇಲಿ ಯಾರು ಸ್ಟ್ರಾಂಗ್ ಇಲ್ವಾ ಕಂಟೆಸ್ಟೆಂಟ್ ಅಂತ? ಕಂಟೆಂಟ್ ಸ್ಟ್ರಾಂಗ್ ಅಂತ ಅಂದ್ರೆ ಯಾರು ಇಲ್ಲ, ಎಲ್ಲಾರು ಒಂದು ಅನುಗುಣವಾಗಿ ಮಾಡ್ತಾವ್ರೆ. ಅದ್ರೊಳಗೆ ರಕ್ಷಿತಾ ಅವ್ರ ಪಾಪ ಅಂದ್ರೆ ಇವಾಗ ಬೇರೆ ಕಡೆ ಅವ್ರು ಕೃಷ್ಣ ಸುಂದರಿ ಅಂತ ಒಂದು ಹೆಸರು ತಗೊಂಡಿದ್ದಾರೆ. ರಕ್ಷಿತಾ ಅವರು ಸಹ ಅವ್ರಿಗಾಗಿ ಜನಗಳು ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತೆ ರಕ್ಷಿತಾ ಅವ್ರ ಬಗ್ಗೆ ಹೇಳೋದಾಗ್ಲಿ ಮತ್ತೆ ಗಿಲ್ಲಿಯವ್ರ ಬಗ್ಗೆ ಹೇಳೋದಾಗ್ಲಿ ಯಾವ್ದೇ ಕಾರಣಕ್ಕೂ ನಾವು ಇನ್ನೊಬ್ರದ್ದು ಇದ್ ಮಾಡ್ಬೇಡ್ದು. ಅವರು ಅನುಗುಣವಾಗಿ ಆ ಟಾಸ್ಕ್ ಏನೇ ಇದು ಆಗಿರ್ತೈತೆ ಅದನ್ನ ಅವರು ನೆರವೇರಿಸ್ಕೊಂಡು ಹೋಗ್ಬೇಕು. ನಮ್ ಕರ್ನಾಟಕ ಜನತೆಗಳಿಗೆ ಒಂದು ಒಳ್ಳೆ ಹೆಸರು ತರಬೇಕು. ಅಲ್ಲ, ಬಿಗ್ ಬಾಸ್ ಪ್ರಕಾರ ಗಿಲ್ಲಿ ಟಫ್ ಕ್ಯಾಂಡಿಡೇಟ್ ಅಂತ ಅಲ್ಲದೆ ಇರೋ ಕಾರಣಕ್ಕೋಸ್ಕರ ಇಬ್ಬರನ್ನ ಆಚೆ ಒಳಗಡೆ ಸೇರ್ಸಿದ್ರ ವೈಟ್ ಕಾರ್ಡ್ ಮೂಲಕ, ಚೈತ್ರಾ ಕುಂದಾಪುರ ರಜತ್ ಅವ್ರನ್ನ ಅಂತ. ಅದೇ ಅವ್ರ ಪರ್ಸನಲ್ ಲೈಫ್ ಏನಿರ್ತದೆ ಹೇಗೆ ಅನ್ಸುತ್ತೆ? ಪರ್ಸನಲ್ ಲೈಫ್ ನೆಲ್ಲ ನಾವೆಲ್ಲಿ ಹೇಳಕ್ ಆಗಲ್ಲ. ರಜತ್ ಅವ್ರು ಬಂದಿರೋದು ನಿಮ್ಗೆ ಹೇಗೆ ಅನ್ಸುತ್ತೆ? ಗಿಲ್ಲಿ ಟಫ್ ಕ್ಯಾಂಡಿಡೇಟ್ ಅಲ್ಲ ಅಂತನಾ? ಇಲ್ಲ, ಗಿಲ್ಲಿ ಟಫ್ ಕ್ಯಾಂಡಿಡೇಟ್ ಅಂತ ಹೇಳಕ್ ಆಗಲ್ಲ ನಾವು. ಅವರು ಒಂದು ಕಾಮಿಡಿ ಸೀನ್ ಅಲ್ಲಿ ಬಂದು ಅವನು ಸಹ ಒಂದು ಗಿಲ್ಲಿ ಅವರು ಸಹ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿರೋದು. ಅಲ್ಲ, ಬಿಗ್ ಬಾಸ್ ಮನೇಲಿ ಕಾಮಿಡಿನೇ ವರ್ಕೌಟ್ ಆಗುತ್ತಾ? ಇಲ್ಲ, ವರ್ಕೌಟ್ ಆಗಲ್ಲ. ಕಾಮಿಡಿ ಎಲ್ಲ ವರ್ಕೌಟ್ ಆಗಲ್ಲ. ಒಂದು ಮಾನವೀಯತ್ವಾಗಿ ಒಬ್ಬ ಮನುಷ್ಯನ ಇದಾಗಿ ಬದುಕ್ಬೇಕು. ನಿಮ್ ಪ್ರಕಾರ ಇವಾಗ ಯಾರು ಅಲ್ಲಿ ಮನರಂಜನೆ ಕೊಡ್ತಾ ಇರೋದು ಜಾಸ್ತಿ? ಗಿಲ್ಲಿ ಅವರು. ಅದೇಗೆ? ಗಿಲ್ಲಿ ಅವರು ಒಂದ್ ಎಲ್ಲಾರ್ಗು ಜನಗಳನ್ನ ಸ್ವಲ್ಪ ಯಾವ್ದೇ ತರವಾಗಿ ಮಾತಾಡ್ಬೇಕಾದ್ರೆ ಇದಾಗ್ಲಿ
ಅವ್ರು ನೋಡ್ಕೊಂಡು ಮಾತಾಡ್ತಾರೆ. ಮತ್ತೆ ರಕ್ಷಿತ್ ಅವ್ರಿಗೂ ಅಷ್ಟೇ, ಅವ್ರಿಗೆ ಭಾಷೆ ಬರಲ್ಲ ಅಷ್ಟೇ, ಮಂಗಳೂರು ಭಾಷೆ, ಕನ್ನಡ ಜಾಸ್ತಿ ಬರಲ್ಲ. ಅದಾಗಿ ಅವ್ರಿಗೆ ಅದು ಆಗೋದು ಅನುಗುಣವಾಗಿ ಕೆಲವ್ರಿಗೆ ಹಿಡಿಸ್ತಾ ಐತೆ, ಕೆಲವ್ರಿಗೆ ಹಿಡಿಸ್ತಾ ಇಲ್ಲ. ಈಗ ಮತ್ತೆ ಅಶ್ವಿನಿ ಗೌಡ ಮೇಡಮ್ ಅವ್ರ ಮಾತು. ಅಶ್ವಿನಿ ಮೇಡಮ್ ಅವ್ರದ್ದು ಒಳ್ಳೆ ಮನಸ್ಸು ಒಳ್ಳೇದೈತೆ. ಆ ಟೈಮಲ್ಲಿ ಅವ್ರಿಗೆ ಏನ್ ಅನಿಸ್ತೈತೆ ಗೊತ್ತಿಲ್ಲ, ಅದ್ ಮಾತಾಡ್ಬಿಡ್ತಾವ್ರಿ. ಮತ್ತೆ ಉತ್ತರ ಕನ್ನಡದಿಂದ ಮಾಳು ನಿಪ್ರಾಳ್ ಬಂದಿದ್ದಾರೆ, ಅವರು ಸದ್ದು ಮಾಡ್ತಾ ಇದಾರ ಮನೆಯಲ್ಲಿ, ಯಾವ ರೀತಿ ಇದಾರೆ? ಈ ಮಾಳ್ವಿ ನಿಕ್ಕಮ್ಮರ್ ಅವ್ರು ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿವರೆಗೂ. ಈಗ ನಮ್ಗೆ ಮಲ್ಲಮ್ಮ ಹೋದ್ರಲ್ಲ, ಮಲ್ಲಮ್ಮ ಅವರು ಸಹ ಅವರು ಒಂದು ಬಡ ಕುಟುಂಬದಿಂದ ಬಂದವರು ಸಹ, ಅವ್ರಿಗೂ ಸಹ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಯಾವ ತರ ಅಂತ ಅವ್ರಿಗೂ ಸಹ ಗೊತ್ತಿಲ್ಲ. ಅವರು ಇದಾಗಿದ್ದಾರೆ. ಅದರಿಂದ ನಾವು ಯಾರ ಬಗ್ಗೆನೂ ಮಾತಾಡಕ್ಕೆ ಇಷ್ಟ ಆಗಲ್ಲ. ನಮಗೆ ಗಿಲ್ಲಿ ಅವರು ಇಲ್ಲ ರಕ್ಷಿತ್ ಅವರು. ಅಲ್ಲ, ಈಗ ರಕ್ಷಿತ್ ಅವರೇ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ, ಅದು ಏನಕ್ಕೆ? ಇದು ನಾವ್ ಹೇಳಕ್ಕಾಗಲ್ಲ. ನಾವ್ ಬಿಗ್ ಬಾಸ್ ಮನೇಲಿ ಅವ್ರವ್ರಿಗೆ ಅನುಗುಣವಾಗಿ ಏನೇನ್ ಇರ್ತೈತೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅಂದ್ರೆ ನೀವು ಅನ್ಕೊಂಡಿರೋದೆಲ್ಲ ಸುಳ್ಳು ಆಗ್ತಾ ಇದೆಯಾ? ಈ ಇಷ್ಟು ದಿನ ನಡೆದಿದ್ರ ಆಟ ಇನ್ಮೇಲೆ ಬೇರೆ ಆಗುತ್ತಾ? ರಕ್ಷಿತಾ ಆಗ್ಬೋದು, ಬೇರೆ ಆಗ್ಬೋದು, ಅಪೋಸಿಟ್ ಆಗ್ತಾರ, ಅಪೋಸಿಟ್ ಆಗ್ತಾರ. ಇವಾಗ ಇವ್ರದ್ದು ಅಶ್ವಿನಿ ಮೇಡಮ್ ಜೊತೆ ಗಿಲ್ಲಿ ಆಪೋಸಿಟ್ ಇದ್ರು, ಕ್ಲೋಸ್ ಆಗಿದ್ದಾರೆ, ಇವಾಗ ಕ್ಲೋಸ್ ಆಗಿದ್ದಾರೆ. ಕಾವ್ಯ ಗಿಲ್ಲಿ ಅಪೋಸಿಟ್ ಆಗ್ತಾರ, ಆಗ್ಬೋದು. ಆಮೇಲೆ ಪ್ರಕಾರ ಏನ್ ಅನ್ಸುತ್ತೆ? ಇಲ್ಲ, ನಾವು ರಕ್ಷಿತ್ ಅವರು ಅವ್ರ ತಂಗಿ ತರ ಭಾವನೆ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು. ಯಾವುದೇ ಕಾರಣಕ್ಕೂ ಆಗಲ್ಲ ಅದು. ಇದೊಂದು ನಾನು ತಿಳ್ಕೊಂಡಿದೀನಿ, ಬೇರೆ ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ. ಧ್ರುವಂತ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಧ್ರುವಂತ್ ಅವ್ರ ಬಗ್ಗೆ ಏನಿಲ್ಲ, ಅವರು ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಇದು ಮೇನ್ ಇವಾಗ ಬಿಗ್ ಬಾಸ್ ಮನೇಲಿ ಎಲ್ಲಾರು ಸಹ ಈ ನಮ್ ಕರ್ನಾಟಕ ಜನಗಳೆಲ್ಲ ಹೇಳ್ತಾ ಇರೋದಷ್ಟೇನೆ, ಗಿಲ್ಲಿ ಬಗ್ಗೆ ರಕ್ಷಿತನ್ ಬಗ್ಗೆ ಮಾತಾಡೋದು. ಕೃಷ್ಣ ಸುಂದರಿ ಅಂತ ಒಂದ್ ಹೆಸರು ಕೊಟ್ಟಿದ್ದಾರೆ ರಕ್ಷಿತ್ ಅವ್ರಿಗೆ ಸಹ. ಅದೆಷ್ಟು ಖುಷಿ ಆಯ್ತು ನಿಮ್ಗೆ? ಕೃಷ್ಣ ಸುಂದರಿ ಅಂದ್ರೆ ನಮ್ಮ ಇಡೀ ಕರ್ನಾಟಕ ಕೃಷ್ಣನೇ, ರಾಮ ಒಂದು ಕೃಷ್ಣ ಅಂದ್ರೆ ಎಲ್ಲ ಒಂದೇ ಅವತಾರ. ಆ ಕೃಷ್ಣ ಸುಂದರಿ ಅಂದ್ರೆ ಜನಗಳು ಕಪ್ಕಿದ್ರೆ ಒಂದು ಭಾವನೆ ಅಲ್ಲ, ಮನುಷ್ಯತ್ವ ಒಳ್ಳೇದಿರ್ಬೇಕು. ಅದು ನಮ್ಗೆ ನಾನ್ ಕೇಳ್ತೀನಿ ಜನಗಳ ಹತ್ರ. ಅಲ್ಲ, ಈಗ ತುಂಬಾ ಜನ ನೀವ್ ಹೇಳ್ದಂಗೆ ಆಕೆನ ಕಪ್ಗಿದಾಳೆ, ಮಾತಾಡಕ್ ಬರಲ್ಲ ಅಂತೆಲ್ಲ ರೇಗಿಸ್ತಾರೆ. ಆಗ ಎಷ್ಟು ಆಗುತ್ತೆ ನಿಮ್ಗೆ? ಇವಾಗ ಇವರು ಕೆಲವರು ಮಂಗಳೂರು ಕಡೆ ಇರ್ತಾರೆ, ನಿನ್ನೊಟ್ಟಿಗೆ ಕೆಲಸ ಮಾಡ್ದೇನೋ ಅಂತಾರೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಅವ್ರು ಅನುಗುಣವಾಗಿ ಮಾತಾಡೋದು. ಈ ಹುಬ್ಳಿ ಕಡೆಯವ್ರು ಏನ್ ಮಾಡ್ಬಿಡ್ತಾರೆ, ಅವ ಯಾಕೆ ಮಾತಾಡ್ಬೇಕು, ಅವ ಯಾಕೆ ಹೋಗ್ಬೇಕು ಅಂತಾರೆ. ಅವ್ರಾರು ಏರಿಕೆ ಅವರು ಅನುಗುಣವಾಗಿ ಮಾತಾಡ್ತಾರೆ. ಈಗ ನಾವು ಕರ್ನಾಟಕದವ್ರು, ನಮ್ಗೆ ಗಿಲ್ಲಿ ಅಚ್ಚ ಮಂಡ್ಯದವ್ರು, ಕರ್ನಾಟಕದವ್ರು. ಅವ್ರು ಕರ್ನಾಟಕ ಭಾಷೆನೇ ಮಾತಾಡ್ತಾರೆ ನಮ್ ಗಿಲ್ಲಿ ಅವರು. ರಕ್ಷಿತ್ ಅವ್ರು ಸಹ ದುಬೈಯಿಂದ ಬಂದು, ಮುಂಬೈಯಿಂದ ಬಂದು ಅವರು ಕನ್ನಡಕ್ಕೆ ಕನ್ವರ್ಟ್ ಆಗಿದ್ದಾರೆ. ಸ್ವಲ್ಪ ಅವ್ರಿಗೆ ಭಾಷೆ ಬರ್ತಾ ಇಲ್ಲ, ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಅವರು. ಅದು ಅವ್ರ ತಪ್ಪಲ್ಲ ಅಂತೀರಿ? ತಪ್ಪಲ್ಲ ಅವ್ರದ್ದು, ಅದು ಜನಗಳು ಅರ್ಥ ಮಾಡ್ಕೋಬೇಕು. ಓಕೆ. ಆಮೇಲೆ ಇವಾಗ ಗಿಲ್ಲಿ, ಈಗ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ನಾನು ಹೇಳೋದಂದ್ರೆ ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ಬಿಗ್ ಬಾಸ್ ಅಂತ ಮಾಡಿದ್ಮೇಲೆ ಅವ್ರು ಸಹ ಯಾವುದೇ ಒಂದು ಟಾಸ್ಕ್ ಕೊಡ್ಲಿ, ಯಾವುದೇ ಒಂದು ಟಾಸ್ಕ್ ಕೊಡ್ಲಿ, ಯಾವುದೇ ಒಂದು ಇದು ಮಾಡ್ಲಿ, ಅನುಗುಣವಾಗಿ ಅವ್ರು ಟಾಸ್ಕ್ ನ ಗೆಲ್ಲಿರ್ತಾರೆ. ಅವ್ರಿಗೆ ಈ ಕರ್ನಾಟಕದ ಕೋಟಿ ಜನಗಳು ಸಹ ಅವ್ರಿಗೆ ಒಂದು ಓಟು ಅಂತ ಹಾಕಿರ್ತಾರೆ. ಈಗ ರಾಜಕಾರಣಿಗಳಿಗೆ ಹೆಂಗೆ ಓಟು ಅಂತ ಇರ್ತೈತೋ, ಈಗ ಬಿಗ್ ಬಾಸ್ ಮಾಡಿದಾಗ ಅವ್ರಿಗೂ ಸಹ ಒಂದು ಓಟು ಅಂತ ಇರುತ್ತೆ. ಅವ್ರು ಸಹ ಅವ್ರಿಗೆ ಅಂತ ಅನುಗುಣವಾಗಿ, ನಾನು ಒಬ್ನೇ ಹೇಳೋದಲ್ಲ, ನಾನು ಒಬ್ಬ ಹೇಳ್ಬೋದು ಗಿಲ್ಲಿ ಗೆಲ್ದು ಬಿಡ್ಬೋದು. ಅದು ಗಿಲ್ಲಿ ಗೆಲ್ಲಕ್ಕಾಗಲ್ಲ ನಾನು ಒಬ್ಬ ಹೇಳಿದ್ಬಿಟ್ರೆ. ನಿಮ್ ಪ್ರಕಾರ ಬಿಗ್ ಬಾಸ್ ಮನೇಲಿ ವೇಸ್ಟ್ ಅಂದ್ರೆ ಯಾರು? ನನಗೆ ವೇಸ್ಟ್ ಪರ್ಸನ್ ಅಂದ್ರೆ ಯಾವ್ದು ಇಲ್ಲ. ಈ ಡಾಕ್ ಸತೀಶ್ ಅವರು ನಮ್ದು 8 ಲಕ್ಷ ಹೋಗಿದ್ದಾರೆ ಅವರು, ಅದೇ ಹೋದ್ರು. ಇವಾಗ ಇರೋರು 8 ಲಕ್ಷ ಇಷ್ಟು ಲಕ್ಷ ಅಂದ್ರು. ಅದು ಈಗ ಮನೇಲಿ ಇದಾರಲ್ಲ, ಯಾರು ವೇಸ್ಟ್, ಯೂಸ್ ಇಲ್ಲ ಮನೇಲಿ ಅಂತ? ಯೂಸ್ ಇಲ್ದವ್ರು ನಾವ್ ಯಾರು ಯೂಸ್ ಅಂತ ಹೇಳಿ, ಗಿಲ್ಲಿನೂ ಯೂಸ್ ಇಲ್ಲ ಹೇಳೋದು. ನಾವ್ ಅವ್ರು ಯೂಸ್ ಇವ್ರು ಯೂಸ್ ಅಂತ ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಮನರಂಜನೆ ಕೊಡ್ತಾ ಇಲ್ಲ. ಇವ್ರು ಮುಂದಿನ ವಾರ ಆಚೆ ಹೋಗ್ಬೇಕು ಅಂದ್ರೆ ಯೂಸ್ ಇಲ್ಲ, ಉಪಯೋಗ ಇಲ್ಲ ಕೆಲ್ಸಕ್ಕೆ. ಇವಾಗ ಮತ್ತೆ ಮಿಕ್ಸ್ ಆಗ್ಬಿಟ್ಟಿದಾರೆ ಅವರೆಲ್ಲ. ವಾಪಸ್ ಹೋದವರೆಲ್ಲ ಮತ್ತೆ ಬಂದ್ಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ. ನಾನು ಯಾರು ಅಂತ ಹೆಸರು ಹೇಳಕ್ಕಾಗುತ್ತೆ? ಇವಾಗ 5 ಜನ ಲಾಸ್ಟ್ ಫೈನಲ್ ಅಲ್ಲಿ ಯಾರು ಇರ್ತಾರೆ? ಫೈನಲ್ ರಕ್ಷಿತ್ ಅವ್ರು ಇರ್ತಾರೆ, ಅಶ್ವಿನಿ ಮೇಡಮ್ ಇರ್ತಾರೆ, ಮತ್ತೆ ಗಿಲ್ಲಿ ಇರ್ತಾರೆ, 3. ಮತ್ತೆ ಇನ್ನಿಬ್ರು ಅವ್ರದ್ದು ಹೆಸರು ಗೊತ್ತಾಯ್ತಾ ಇಲ್ಲ ನಮ್ಗೆ. 3 ಆಗಿದೆ.
ಹ್ಮ್ ರಘು ಅಂತೆ. ರಘು ಅವ್ರು ಬಿಡಿ, ರಘು ಅವರು ಮಧ್ಯದಲ್ಲಿ ಬಂದಿದ್ದಾರೆ, ಇದ್ ಮಾಡ್ತಾರ ಅವ್ರದ್ದು ನಾನು ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಕ್ ಆಗಲ್ಲ. ಅಶ್ವಿನಿ ಗೌಡ ಹೇಳಿದೀನಿ ಈಗ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿನ ಆಚೆ ಹಾಕಿದ್ರೆ ಎಲ್ಲೋ ಶೋ ಡೌನ್ ಆಗುತ್ತಾ? ಇಲ್ಲ ಡೌನ್ ಆಗಲ್ಲ. ಏನಕ್ಕೆ ಡೌನ್ ಆಗುತ್ತೆ? ಏನ್ ಗಿಲ್ಲಿಯಿಂದಲೇ ಬಿಗ್ ಬಾಸ್ ಮನೆ ನಡೀತಾ ಇಲ್ಲ. ಬಿಗ್ ಬಾಸ್ ಮನೆ ಗಿಲ್ಲಿಯಿಂದಲೇ ನಡೀತಾ ಇಲ್ಲ. ಬೇರೆ ಬೇರೆ ಸ್ಪರ್ಧಿಗಳು ಒಳ್ಳೆ ಸ್ಪರ್ಧಿಗಳು ಅವ್ರು ಮಾಡಿರೋದ್ರಿಂದ ಅವನ್ನ ಗುರ್ತಿಸಿ ಸಹ ನಾವು ನಮ್ ಕರ್ನಾಟಕದ ಒಬ್ಬ ಹುಡುಗ ಈ ತರ ಇದು. ನಿಮ್ ಫೇವ್ರೇಟ್ ಯಾರು ಅಲ್ಲಿ ಒಳಗಡೆ? ನಮಗೆ ರಕ್ಷಿತ್ ಅವ್ರು, ಕೃಷ್ಣ ಸುಂದರಿ. ಯಾರು ಗೆಲ್ತಾರೆ ಈ ಸರಿ? ನನ್ನ ಅನಿಸಿಕೆ ಗಿಲ್ಲಿ ಅವರು ಮತ್ತೆ ರಕ್ಷಿತ್ ಅವರು. ಮತ್ತೆ ಗಿಲ್ಲಿ ಅವರು ಯೂಸ್ ಇಲ್ಲ, ಅಷ್ಟು ಆಚೆ ಹೋದ್ರು ಗಿಲ್ಲಿ ಅವ್ರು ಯೂಸ್ ಇಲ್ಲ ಅಂದ್ರೆ ಏನಿಲ್ಲ, ನನ್ಗೆ ಅವ್ರಿಗೆ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಕನ್ಫರ್ಮ್ ಇಲ್ಲ, ರಕ್ಷಿತ್ ಅವ್ರು ಗೆದ್ದೇ ಗೆಲ್ತಾರೆ ಅಂತ. ಓಕೆ, ನಿಮ್ ಪ್ರಕಾರ ರಕ್ಷಿತಾ ಗೆಲ್ತಾರೆ? ಗೆದ್ದೇ ಗೆಲ್ತಾರೆ. ರಕ್ಷಿತ್ ಅವ್ರು ಏನಕ್ಕೆ ಅಂತಂದ್ರೆ ನಾನ್ ಹೇಳೋದು, ಅವ್ರು ಕೃಷ್ಣ ಸುಂದರಿ ಅಂತ ಅವ್ರಿಗೆ ಬಿರುದು ಬಂದೈತಿ. ನಮ್ಮ ಕರ್ನಾಟಕ ಜನಗಳಿಗೆ ರಾಮ ಹೆಂಗೆ ಕೃಷ್ಣನು ಅದೇ ತರ ಇರ್ತಾರೆ. ಆ ಕಾರಣಕ್ಕೆ ನಾನು ಅದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.